ಅಶ್ವತ್ಥನಾರಾಯಣ ಕೂತ್ಕೊಳ್ಳಿ ಸುನಿ. ಮಾನ್ಯ ಅಧ್ಯಕ್ಷರೇ, ನೀವು ಈಗ ಆಲೇ ರೂಲಿಂಗ್ ಅನ್ನ ಒಂಥರ ರೂಲಿಂಗ್ ಕೊಟ್ಟಾಗೆ ಕೊಟ್ಟಿದ್ದೀರಿ. ರಾಯಾರೆಡ್ಡಿ ಅವರು ಪಾಯಿಂಟ್ ಆಫ್ ಆರ್ಡರ್ ಅನ್ನ ರೈಸ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ನಲ್ಲಿ ಬಹಳ ಸ್ಪಷ್ಟವಾಗಿದೆ. ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಗೌರ್ಮೆಂಟ್ ಅಂದ್ರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳೋದು. ಗೌರ್ಮೆಂಟ್ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಒಬ್ಬ ಮಿನಿಸ್ಟ್ರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಮಿನಿಸ್ಟ್ರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿರೋದ್ರಿಂದ ಕೊಡಬಹುದು. ಆಮೇಲೆ ಪಾಣಿ ಬರೆಯೋರು ಯಾರು, ಇಂಡೀಕರಣ ಮಾಡೋರು ಯಾರು, ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರು, ಮತ್ತೆ DC ಮಾಡಬೇಕಾದಂತ ಪರಿಸ್ಥಿತಿ ಇರ್ತಕ್ಕಂಥ ಅಪೀಲ್ ಹೋಗ್ತವೆ ಅಲ್ಲಿಗೆಲ್ಲ, ಅದರಿಂದ ಮಾಡ್ತಾರೆ. ಅದರಿಂದ ರೆವಿನ್ಯೂ ಮಿನಿಸ್ಟರು ಉತ್ತರ ಕೊಡ್ಲಿಕ್ಕೆ ಅವರು ಕೊಡ್ಲೇಬೇಕು. ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಸ್ಕೂಲ್ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ನರಸಿಂಹಯ್ಯನವರು ಓದಿದಂತ ಶಾಲೆಯ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅದು ಇಂಡೀಕರಣ ಆಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಉತ್ತರ ಕೊಡೋರು ಯಾರು? ವಕ್ಫ್ ಮಿನಿಸ್ಟರ್ ಹತ್ರ ಆ ಇನ್ಫಾರ್ಮೇಶನ್ ಇರೋದಿಲ್ಲ. ರೆವಿನ್ಯೂ ಮಿನಿಸ್ಟರ್ ಹತ್ರ ಇನ್ಫಾರ್ಮೇಶನ್ ಇರೋದು. ಅವ್ರು ಉತ್ತರ ಕೊಡ್ತಾರೆ. ಅವ್ರಿಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ. ನೀವು ಹೇಳ್ದಾಗೇನೆ ಜನಗಳ ಸಮಸ್ಯೆ ಬಗೆಹರಿಬೇಕು. ಅವರಿಗೆ ವಿರೋಧ ಪಕ್ಷದವ್ರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಸರ್ಕಾರ ಅದನ್ನು ಒದಗಿಸ್ಕೊಡ್ಬೇಕು. ದಯಮಾಡಿ ನೀವೆಲ್ಲ ಮಾನ್ಯ ಎಲ್ಲ ಸದಸ್ಯರುಗಳಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕೊಡ್ತಾರೆ, ದಯಮಾಡಿ ಎಲ್ಲರೂ ಕೇಳಬೇಕು. ಆಮೇಲೆ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಕೇಳಲಿ. ನೀವು ಮತ್ತೆ ಕೇಳಿ, ನೀವು ಅವ್ರು ಏನ್ ಹೇಳ್ತಾರೆ ಒಂದ್ಸರಿ ಅಷ್ಟೇ ಫೈನಲ್. ನಮ್ಗೆ ಅವ್ರದ್ದೇನು ಉತ್ತರ 74 ಗಜೆಟ್ ಆಲ್ರೆಡಿ ರಿಪ್ಲೈ ಮಾಡಿದ್ದಾರೆ. ನಮಗೆ 74ನೇ ಇಸ್ವಿಯಲ್ಲಿ ತಂದಿರುವಂತಹ ಗೆಜೆಟ್ ಅನ್ನು ವಾಪಸ್ ತೆಗೆದ್ರೆ ರೈತರ ನೆಮ್ಮದಿ ಎಲ್ಲರೂ ಈಗ ಮನೆ ಅಶೋಕ್ ಅವರೇ ನೀವ್ಯಾಕೆ ಮಾಡಲಿಲ್ಲ? ನೀವ್ಯಾಕೆ ಮಾಡಿಲ್ಲ? ನೀನು ಮುಖ್ಯಮಂತ್ರಿ, ನೀನು ಮಂತ್ರಿ ಆಗಿದ್ದಿಲ್ಲಪ್ಪ. ಮಂತ್ರಿ ಕೇಂದ್ರ ಸರ್ಕಾರ ಬಂದಿದೆಯಲ್ಲ. ಆಮೇಲೆ 19ರಿಂದ 23ವರೆಗೆ ನೀವೇ ಇದ್ರಿ. ನಿಮ್ಗೆ ಜ್ಞಾನೋದಯ ಆದದ್ದು ಯಾವಾಗ? ಈಗ ಮಾಡ್ತೀರಿ. ಇವರಿಗೆ ಜ್ಞಾನೋದಯ ರಾಜಕೀಯ ಬಂದಿದ್ದಾರೆ. ರಾಜಕೀಯಕ್ಕೆಲ್ಲ ನಾವು ಒಪ್ಪಾಕಲ್ಲ, ನಾವು ಪ್ರಧಾನಮಂತ್ರಿ ತೀರ್ಮಾನ ಮಾಡಿದರೆ ನಾವು ಮಾಡ್ತೀರಿ. ಸರ್ಕಾರ ಸಮರ್ಪಕ ಉತ್ತರ ಕೊಡ್ತೇವೆ. ಕೇಳಬೇಕು. ಅಲ್ಲ ಗೊತ್ತಿದೆ ಸರ್ ಮಾತಾಡಕ್ಕೆ. ಇದನ್ನೇ ಇಶ್ಯೂ ಒಟ್ಟು ವಿಚಾರ ಇಟ್ಕೊಂಡು ಹೋದ್ರು. ಶಿಗ್ಗಾವಿನಲ್ಲಿ ಏನಾಯ್ತು, ಚನ್ನಪಟ್ಟಣದಲ್ಲಿ ಏನಾಯ್ತು, ಕಾಂಗ್ರೆಸ್ ಸರ್ಕಾರ ನಾವು ಗೆದ್ದಿದ್ದೀವಿ. ಸುಳ್ಳು ಆರೋಪ ಮಾಡೋದು ಇದೇ ಕೆಲಸ. ಖಾಲಿ ಚೆಂಬು ಕೊಟ್ಟಿದ್ದಾರೆ. ಬರೀ ದುಡ್ಡು ತಿನ್ಕೊಂಡು ಮೈ ಮಾಡ್ತಿದ್ರು. ಇವತ್ತು ಇವರಿಗೆ
ಇವ್ರ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ದಾರೆ? ಉತ್ತರ ಕೊಡ್ಲಿ. ನೋಡಿ ಉದ್ದೇಶ ಸ್ಪಷ್ಟ ಆಯ್ತು. ರೈತರಿಗೆ ನೋಟಿಸ್ ಕೊಡಬೇಕು, ವಾಪಸ್ ತಗೊಳ್ಳಲ್ಲ. ಸಮಸ್ಯೆ ಬಗೆಹರಿಸಬೇಕಾ? ಅಂದ್ರೆ ಸರ್ಕಾರ ಉದ್ದೇಶ ಏನು ಸ್ಪಷ್ಟ ಆಯ್ತು. ಅದಾಲತ್ ಮಾಡಿ ಎಲ್ಲ ರೈತರಿಗೆ ನೋಟಿಸ್ ಕೊಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ. ಮೊಸಳೆ ಕಣ್ಣೀರು ಮಾಡಿ ನೋಟಿಸ್ ಕೊಡಬೇಕು ಅಂತಾರೆ. ಗೆಜೆಟ್ ನೋಡಿ ಇಲ್ಲಿ ಸಮಸ್ಯೆ ಬಗೆಹರಿಸಬೇಕಾ ಬೇಡವಾ? ಬಗೆಹರಿಸಬೇಕು ಉತ್ತರ ಕೊಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ನೀವು ಬಗೆಹರಿಸಲು ಹೇಗೆ? ನಿಮ್ಮ ಉದ್ದೇಶ ಸರಿ ಆಗ್ತದಾ? ಸರ್ಕಾರವೇ ಬಗೆಹರಿಸಬೇಕು. ಅದಕ್ಕೆ ಕೂತ್ಕೊಂಡು ಚರ್ಚೆ ಮಾಡುವ ಉದ್ದೇಶ ಇಟ್ಕೊಳ್ಳಿ. ಇದು ತಪ್ಪಬೇಕು ಅಂತ ನಾವು ಆಯ್ತು ನಾವು ಕೇಳಿದ್ರೆ ಈಗ ಅದನ್ನು ಆಗಿದೆ ಅಂತ ಹೇಳಿದ್ದಾರೆ. ವಿರುದ್ಧವಾಗಿ ನಾವು ಈ ಸರ್ಕಾರದ ಈ ಧೋರಣೆ ವಿರುದ್ಧವಾಗಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ ಸರ್. ಅಧ್ಯಕ್ಷರೇ, ವಾಕ್ಮಾಡಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ವಾಕೌಟ್ ಮಾಡೋದಕ್ಕೆ ಯಾಕಂತಂದ್ರೆ ಅವ್ರ ಕಾಲದಲ್ಲೇ ಆಯ್ತು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಫಸ್ಟ್ ಹೇಳಿದ್ದಾರೆ, ಎನ್ಕ್ರೋಚ್ಮೆಂಟ್ ಅನ್ನೆಲ್ಲ ವರ್ಕ್ ಪ್ರಾಪರ್ಟಿ ಎನ್ಕ್ರೋಚ್ಮೆಂಟ್ ಅನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಅವರೇ ಹೇಳ್ತಾರೆ. ಸಿಕ್ಕಾಕೊಂಡಿದ್ದಾರೆ. ಉತ್ತರ ಕೇಳಕ್ ತಯಾರಾಗಿಲ್ಲ ಅವರು. ಉತ್ತರ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಸ್ಟೇಟ್ಮೆಂಟ್ ಕೂಡ ರೆವಿನ್ಯೂ ಮಿನಿಸ್ಟರ್ ಸನ್ಮಾನ್ಯ ಸಭಾಧ್ಯಕ್ಷರೇ ನೀವು ಕೂತ್ಕೊಳ್ಳಿ. ಅದೇ ಪಕ್ಷ ಕೂತ್ಕೊಳ್ಳಿ. ಬಾಬಣ್ಣ ಒಂದೆರಡು ನಿಮಿಷ ಬಸವ ಕೂತ್ಕೊಳ್ಳಿ. ಸ್ಪಷ್ಟೀಕರಣ ಇರಲಿ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಇದು ಸೂಕ್ಷ್ಮ ಕೂತ್ಕೊಳ್ಳಿ. ತಮ್ಮಯ್ಯ, ಶ್ರೀನಿವಾಸ್, ಬಸವರಾಜ್, ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಸುರೇಶ್ ನಮ್ಮ ನಿಲುವನ್ನ ಹೇಳಕ್ ಹೊರಟಿದ್ದೀನಿ. ಜನತಾದಳದ ನಿಲುವು ಹೇಳಕ್ ಹೊರಟಿದ್ದೀನಿ. ಕೂತ್ಕೋ ಸುರೇಶ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಒಂದು ಕೂತ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೂಕ್ಷ್ಮಗದನ್ನ ರೆವಿನ್ಯೂ ಮಿನಿಸ್ಟರ್ ಮತ್ತೆ ವರ್ಕ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡ್ಲಿ. ಒಂದು ಸರ್ಕಾರದ ಯಾವುದೇ ಒಂದು ಸಂಸ್ಥೆ ಆಸ್ತಿ ಇದ್ರೆ ಅದು ನಮ್ಮ ಕಂದಾಯ ಇಲಾಖೆಗೆ ಸೇರುತ್ತೆ. ಇವತ್ತು ಇನಾಮತಿ ಜಮೀನು ಎಲ್ಲ ಇದಾವೆ. ಆ ರೀತಿನಲ್ಲಿ ಯಾವುದೇ ಒಂದು ದೇವಸ್ಥಾನದಾಗ್ಲಿ ಯಾವುದೇ ಒಂದು ಜಮೀನು ನಮ್ದು ಸರ್ಕಾರಕ್ಕೆ ಬದ್ಧವಾಗಿರ್ತದೆ, ಸಂಸ್ಥೆಗಳ ಜಮೀನುಗಳು. ಹಾಗಾಗಿ ವರ್ಕ್ ಆಸ್ತಿನೂ ಕೂಡ ನಮ್ಮ ಸರ್ಕಾರದ್ದೇ ಅಂತಾನೆ ನಮ್ಮ ಭಾವನೆ, ನಮ್ಮ ರಾಜ್ಯದ್ದೇ ಅಂತಕ್ಕಂಥದ್ದು. ಆದ್ರಿಂದ ಇಲ್ಲೆಲ್ಲಿ ಲೋಪದೋಷಗಳಾಗಿದೆ, ಇವತ್ತು ದೇವಸ್ಥಾನಗಳಿಗಾಗ್ಬೋದು, ಶಾಲೆಗಳಿಗಾಗ್ಬೋದು, ಇಲ್ಲ ಬೇರೆ ಸಮಾಜಗಳಿಗೆ ನೋವಾಗ್ತಕ್ಕಂಥ ರೀತಿನಲ್ಲಿ ಏನಾದ್ರೂ ಕೂಡ ಅಲ್ಲಿ ಅವರು ಮೊದಲಿಂದ ಹಲವಾರು ವರ್ಷಗಳಿಂದ ಅವರಲ್ಲಿ ಬಾಳ್ಮೆ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಸ್ಥಳಗಳಲ್ಲಿ ಏನಾದ್ರು ಒಕ್ಕಂತ ಬಂದಿದ್ರೆ ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ದಯಮಾಡಿ ನೀವು ನಿಮ್ಮ ಕಾಯ್ದೆಯನ್ನ ಬದಲಾವಣೆ ಮಾಡುವಂತ ಕೆಲಸ ಮಾಡಿ.